ನೀವು ಪರಿಮಳ ಜಗ್ಗೇಶ್ ಅಂತ ಹೇಳಿ ಗೊತ್ತಾಗಿದ್ದ ಆ ನಂತರ, ಬಟ್ ಪರಿಮಳ ಜಗ್ಗೇಶ್ ಅವರ ಲೈಫ್ ಬರೋ ಮುಂಚೆ ಪರಿಮಳ ಜಗ್ಗೇಶ್ ಯಾರು, ಪರಿಮಳ ಜಗ್ಗೇಶ್ ಅವರ ಬಾಲ್ಯ, ಪರಿಮಳ ಅಂದ್ರೆ ಏನು ಅಂತ? ಸೊ ಒಂದು ಸೇಯಿಂಗ್ ಇದೆ ಅಲ್ಲ ಉಷಾ, ಹುಟ್ಗುಣ ಸುಟ್ರು ಹೋಗಲ್ಲ ಅಂತ. ಸೊ ಇವತ್ತು ನೀವೇನೇನೋ ಒಂದು ಇಂಟ್ರಡಕ್ಷನ್ ಮಾಡಿದಾಗ ಹೇಳ್ಕೊಂಡ್ಬಂದ್ರು, ಅಷ್ಟು ಒಂದು ಚೈಲ್ಡ್ಹುಡ್ಡಲ್ಲೇ ಇದ್ದಂಥ ಫೌಂಡೇಶನ್ ಅಂತ ನನ್ನ ಪ್ರಕಾರ. ಯಾಕಂದರೆ ನಾನು ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ದೆ, ಸಮ್ವೇರ್ UKG ಹಂಗಂದರೆ 4 years ಇರ್ಬೋದು. ನಮ್ಮ ತಂದೆಯವರು ಸ್ಕೂಲ್ ರನ್ ಮಾಡ್ತಾಯಿದ್ರು, ಈಸ್ ಎ ಪ್ರಿನ್ಸಿಪಲ್. ಅಪ್ಪ ಅಮ್ಮ ಇಬ್ಬರು ಸ್ಕೂಲ್ ರನ್ ಮಾಡ್ತಾಯಿದ್ರು, ವೆರಿ ಸ್ಟ್ರಿಕ್ಟ್ ಆಯಿತಾ. ಸೊ ನಾ ಮಾತಾಡ್ತಾ ಇರೋದು ಅರೌಂಡ್, ಈಗ ನನಗೆ 57 ಅಂದರೆ ನಾವು 4 years ಅಂದರೆ 53 ವರ್ಷಗಳ ಹಿಂದೆ, ಮೋರ್ ದೆನ್ ಹಾಫ್ ಅ ಡೆಕೆಡ್ ಹಿಂದೆ. ಸೊ ಅವಾಗ ಏನೋ ತಪ್ಪು ಮಾಡಿದ್ರೆ ಈಗಿನ ಪೇರೆಂಟ್ಸ್ ಥರ ತುಂಬ ನಾಜೂಕಾಗಿ ಮಾತಾಡೋದ್ರಲ್ಲ, ಭೈಡ್ ಅಂತ ಬಿಡೋರು ಎರಡು. ಅಂಥದ್ರಲ್ಲೂ ನಾನು ನಾರ್ಮಲಿ ವಾಟ್ ಯು ಸೇ, ತೀಟೆ ಅಂದರೆ ಅಪ್ಪನ ಕೈಯಲ್ಲಿ ಸಿಕ್ಕಾಕೊಳ್ಳಂಗೆ ತೀಟೆ ಕೆಲಸ ಮಾಡ್ತಾ ಇರಲಿಲ್ಲ. ಬಟ್ ಐ ವಾಸ್ ಓಕೆ, ಕ್ಲೀನಾಗಿ ಎವ್ರಿ ಟೈಮ್. ಅಪ್ಪ ಹಿಂಗೆ ಸ್ನಾನಕ್ಕೆ ಹೋಗಿದ ಕೂಡ್ಲೇ ನಮ್ದೆಲ್ಲ ಹುಕ್ಸಲ್ಲಿ ಅವರು ಬಟ್ಟೆ ನೇತಾಕಿರೋರು. ಸೊ ರೀಚ್ ಆಗಲ್ವಲ್ಲ, ಪುಟಾಣಿ ಒಂದು ಟೇಬಲ್ ತಳ್ಕೊಂಡು ಹೋಗಿ ಟೇಬಲ್ ಮೇಲೆ ನಿಂತು ಅಪ್ಪನ ಜೋಬಿಂದ 20 ಪೈಸಾ ತಗೋತಾ ಇದ್ದೆ. ಅಪ್ಪ ಯೂಸ್ ಟು ಹ್ಯಾವ್ ಲಾಟ್ ಆಫ್ ಮನಿ, ಅದೇ ನಾ 20 ಪೈಸಾ ತಗೋತಾ ಇದ್ದೆ. ಆ್ಯಂಡ್ ವಿ ಥಿಂಕ್ ವೆರಿ ಬ್ರಿಲಿಯಂಟ್, ಗೊತ್ತಾಗಲ್ಲ ಅಂತ. ಫಸ್ಟ್ ಡೇನೇ ಗೊತ್ತಾಗ್ಬಿಟ್ಟಿದೆ ಅಪ್ಪನಿಗೆ, ಏನ್ ಸೌಂಡ್ ಕೇಳ್ಸತ್ತಲ್ಲ ಹೇಳ್ಕೊಂಡ್ಬಂದ್ತಾವಳೆ ಇವಳು ಅಂತ. ತಿರ್ಗಾ 2ನೇ ದಿವಸ ನಮ್ಮಪ್ಪ ತುಂಬಾ ಸ್ಮಾರ್ಟ್, ಅದ್ರಲ್ಲಿ ತೋರಿಸ್ಕೊಂಡೇ ಇಲ್ಲ. ತಿರ್ಗಾ ನೆಕ್ಸ್ಟ್ ಡೇ ಹಾಗೆ ಹೋದ್ರು, ಸೇಮ್ ರೊಟೀನ್ ಹೇಳ್ಕೊಂಡ್ಬಂದೆ, ತೆಗೆದ್ರೆ ಬಂದ್ರು, ಏಯ್ ಏನಪ್ಪ ಅಂಡ್ರೆ ಅಂದ್ರು. ಫುಲ್ ಟೆನ್ಷನ್ ಆಗ್ಬಿಟ್ರೆ, ನಂದು ಇನ್ನೊಂದೇನು ಅಭ್ಯಾಸ ಅಂದ್ರೆ, ಟೆನ್ಷನ್ ಆಗ್ಬಿಟ್ರೆ ಜೋರಾಗಿ ಮಾತಾಡಕ್ ಶುರು ಮಾಡ್ಬಿಡ್ತೀನಿ. ಅದು ಅಲ್ಲಲ್ಲ ಎಲ್ಲಿ ಯಾವಾಗ್ಲೂ. ಸೊ ನಾನು ತುಂಬಾ ಅಂತ ಮಾತಾಡಿದ್ರೆ ಬಹುಶಃ ಮುಚ್ಚಾಕೋದು ಅಂತ ಹೇಳಿ. ಅಪ್ಪ ಏನದು ಅಂದ್ರೆ 20 ಪೈಸಾ ತಗೋತಾ ಇದ್ದೆ. ಏನಕ್ಕೆ 20 ಪೈಸಾ ತಗೋತಾ ಇದೆ ಇಷ್ಟು ಕಾಸು ಇರುವಾಗ ಅಂದ್ರೆ, ನಾನು ಕ್ಲೂನಿ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು ಮಲ್ಲೇಶ್ವರದಲ್ಲಿ. ಅಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಎವ್ರಿ ಡೇ ಒಂದು ನಾವು ಕಾಯಿನ್ ಬಾಕ್ಸ್ ಹಾಕ್ತೀವಲ್ಲ, ಪುವರ್ ಬಾಕ್ಸ್ ಅಂತ ಕರೆಯೋರು. ಸೊ ಕ್ಲಾಸಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಪಾಸ್ ಮಾಡೋರು, ಯಾರತ್ತಾದ್ರೂ ಏನಾದ್ರೂ ಅಮೌಂಟ್ ಇದ್ರೆ ಹಾಕ್ಬೋದು, ಕಂಪಲ್ಷನ್ ಎಲ್ಲ ಏನಿಲ್ಲ, ಇದ್ರೆ ಹಾಕ್ಬೋದು. ದಟ್ ವಿಲ್ ಜಸ್ಟ್ ಪಾಸ್ ಬೈ. ಎಂಡ್ ಆಫ್ ದ ಇಯರ್ ಕ್ಯಾಲ್ಕುಲೇಟ್ ಮಾಡೋರು, ಇಡೀ ಸ್ಕೂಲ್ ಎಲ್ಲ ಸೆಕ್ಷನಿಂದ ಕಾಸು ಕಲೆಕ್ಟ್ ಮಾಡಿ ಅವರು ಎಂಡ್ ಆಫ್ ದ ಇಯರ್ ಬಂದು ಅದರಿಂದ ಡೊನೇಟ್ ಮಾಡೋರು. NGOಸ್ಗೆ, ಆರ್ಫನೇಜಸ್ಗೆ ಡೊನೇಟ್ ಮಾಡೋರು.